ಹೌದು, ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಅವನು ಕಮಾಂಡರ್ ಆಗಿದ್ದರೂ ಅಷ್ಟೇ, ಪ್ರಧಾನಿ ಆಗಿದ್ದರೂ ಅಷ್ಟೇ, ಸೈನ್ಯಾಧಿಕಾರಿ ಆಗಿದ್ದರೂ ಅಷ್ಟೇ. ಈ ದೇಶದ ಸಂವಿಧಾನ ಮತ್ತು ಕಾನೂನು ಯಾರನ್ನೂ ಬಿಟ್ಟಿದ್ದೇನಲ್ಲ, ಯಾರನ್ನೇನು ಹೊರತುಪಡಿಸಿದ್ದೇನಲ್ಲ. ಅವ ಮಾಡಿದ ಕರ್ಮಕಾಂಡ ಎಂಥದ್ದು ಅಂದರೆ, ಕರ್ನಾಟಕವನ್ನು, ಕನ್ನಡಿಗರನ್ನು, ಬೆಂಗಳೂರನ್ನ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟದಾಗಿ ರಾಷ್ಟ್ರೀಯ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಕನ್ನಡಿಗರನ್ನ ವಿಚಿತ್ರವಾಗಿ ಚಿತ್ರಿಸುವಂಥ ಕೆಲಸವನ್ನು ಮಾಡಿದ್ದು. ಯಾಕಿವತ್ತು ನಮ್ಮ ಶ್ರೀನಿವಾಸ್ ಹೇಳ್ತಾ ಇದ್ದರು, ಯಾಕೆ CC ಕ್ಯಾಮ್ರಾಗಳ ಅಗತ್ಯ ಇದೆ ಅನ್ನೋದಾದರೆ, ನಿನ್ನೆ ಆ ಕಮಾಂಡರ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು, ಕನ್ನಡಿಗರು ಗೂಂಡಾಗಳು ಹಾಗೆ ಹೀಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಬಿಟ್ಟಾಗ ರಾಷ್ಟ್ರೀಯ ಮಾಧ್ಯಮ ಇಡೀ ಕರ್ನಾಟಕವನ್ನು, ಕನ್ನಡಿಗರನ್ನು ಅವಹೇಳನಕಾರಿಯಾಗಿ ಚಿತ್ರಿಸಿದುಂಟು ರಾಷ್ಟ್ರದಲ್ಲಿ. ಆದರೆ CC ಕ್ಯಾಮ್ರಾವನ್ನು ತೆಗೆದು ನೋಡಿದಾಗ ಆ ದೊಡ್ಡ ಕಳ್ಳನಾಯಕ ಯಾರು ಅಂದರೆ ಆ ಕಮಾಂಡರ್ ಆಗಿದ್ದ. ಒಬ್ಬ ಕನ್ನಡದ ಯುವಕನ್ನು ಬೀದಿಯಲ್ಲಿ ಹಾಕ್ಕೊಂಡು ಕಾಲಲ್ಲಿ ತುಳಿದು ಹೊಡೆಯುವ ಒಂದು ಅವನು ನೋಡಿದಾಗ ನನಗನ್ನಿಸ್ತು, ಯಾವುದೋ ಈ ಬೀದಿ ರೌಡಿಗಳ ಕಾಳಗ ಅನಿಸುತ್ತಲ್ಲ, ಹಂಗನ್ನಿಸ್ತು ಅವ್ನು ನೋಡಿದಾಗ. ಅವನೊಬ್ಬ ಸೈನಿಕ ಅಂತ ಹೇಳಿ, ಅವನೊಬ್ಬ ಕಮಾಂಡರ್ ಅಂತ ಹೇಳಿ ಅನ್ನಿಸ್ತಾ ಇಲ್ಲ. ಅವನು ಯಾವನೇ ಇರಲಿ, ಈ ದೇಶದ ಕಾನೂನಿನ ಒಳಗೆ ಎಲ್ಲರಿಗೂ ಒಂದೇ. ವಿಚಾರಣೆಗೆ ಕರೆದಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ನಮ್ಮ ಕರವೇ ಕಾರ್ಯಕರ್ತರಿಗೆ ಅಲ್ಲಿ ಹೋಗ್ಲಿಕ್ಕೆ ಕೇಳಿದ್ದೀವಿ. ಅವನಿಗೆ ಗೊತ್ತಾಗಬೇಕು ಕನ್ನಡಿಗರು ಎಂಥವ್ರು ಅಂತ ಗೊತ್ತಾಗಬೇಕು. ಹಾಗಾಗಿ ಕರ್ನಾಟಕಕ್ಕೆ ಬಂದವರು ಕನ್ನಡದ ಭಾಷೆ ಸಂಸ್ಕೃತಿಯ ಜೊತೆಯಲ್ಲಿ ಕನ್ನಡಿಗರಲ್ಲಿ ಬೆರೆತು ಬದುಕಬೇಕು ಹೊರತು ನಿಮ್ಮ ಭಾಷೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಅಹಂಕಾರ, ದುರಹಂಕಾರ, ನಿಮ್ಮ ದಾದಾಗಿರಿ ಕರ್ನಾಟಕದ ನೆಲದಲ್ಲಿ ನಡೀಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನುವ ಎಚ್ಚರಿಕೆಯನ್ನು ಅವರಿಗೆ ಕೊಟ್ಟಿದ್ದೀವಿ. ಹಾಗಾಗಿ ನಾನು ವಿಕಾಸ್, ಆ ಹುಡುಗ ಏನು ಅದೇ ತಿನ್ನಲ್ಲ ಕನ್ನಡಿಗ, ಆ ವಿಕಾಸನ್ನು ಯಾವುದೇ ಏನೇ ಆದರೂ ಅದರ ಕಾನೂನಿನ ಹೋರಾಟದಿಂದ ಹಿಡಿದು ಯಾವುದೇ ಆದರೂ ಅದರ ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ಕೋತೀವಿ ಅಂತ ನಾನು ಹೇಳಿದ್ದು. ಆದರೆ ನಾನು ನೆನ್ನೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಅವ್ರನ್ನ ಬಿಡುಗಡೆಗೊಳಿಸುವಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಕರ್ನಾಟಕದಲ್ಲಿ ಯಾವ ಭಾಷಿಕರು ಇಲ್ಲಿ ವಲಸೆ ಬಂದಿದ್ದಾರೆ ಅವರು ಕರ್ನಾಟಕದ ಭಾಷೆ, ಸಂಸ್ಕೃತಿ ಮತ್ತು ಜನರ ಜೊತೆಯಲ್ಲಿ ಬೆರೆತು ಬದುಕಬೇಕು ಹೊರತು ದುರಹಂಕಾರದ ವರ್ತನೆ ಇಲ್ಲಿ ನಡೆಯಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.